ಸರ್ ನಿನ್ನೆ ನನಗೆ ಒಂದು ಪುಸ್ತಕ ಸಿಕ್ಕಿದೆ. ಈ ಪುಸ್ತಕವನ್ನು KNR ತಾಲೂಕಲ್ಲಿ ಅಂಗಡಿಗಳಲ್ಲಿ ಮತ್ತು ಮನೆಯಲ್ಲಿ ಹಂಚ್ತಾ ಇದ್ದಾರಂತೆ ಮಾಹಿತಿ ಬಂದಿದೆ. ಇದು ನಮ್ಮ ಸ್ನೇಹಿತರು ತಂದುಕೊಟ್ರಂಥದ್ದು. ಜಾಗೃತ ವಕೀಲರ ವೇದಿಕೆ ಕರ್ನಾಟಕ ಅನ್ನೋ ಹೆಸರಲ್ಲಿ ಈ ಪುಸ್ತಕವನ್ನು ಪ್ರಕಟ ಮಾಡಿದ್ರಂತ ಮಾಹಿತಿ ತಿಳಿಬರುತ್ತೆ. ಮೂಢ ಪ್ರಕರಣ, ಕೋರ್ಟ್ಗಳ ಆದೇಶಗಳು, ಸತ್ಯಾಸತ್ಯತೆ ನಾವು ವಿಷಯದಲ್ಲಿ ಮಾಡಿದರೆ ಅಲ್ಲಿ ಸತ್ಯ ತಿಳಿಯೋಣ ಅಂತೇಳಿ ತಿಳಿಸಿದ್ದಾರೆ. ಆದರೆ ಇಲ್ಲಿ 68 ಪುಟಗಳ ದಾಖಲೆಗಳು ನೋಡಿದಾಗ, ಪುಸ್ತಕವನ್ನು ನೋಡಿದಾಗ ಹಲವಾರು ಸತ್ಯಾಂಶಗಳನ್ನು ಮುಚ್ಚಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ಅನುಕೂಲ ಆಗೋಂಥ ಮಾತ್ರ ವಿಚಾರಣೆಯನ್ನು ಮತ್ತು ದಾಖಲೆಯನ್ನು ಅಲ್ಲಿ ಪ್ರಕಟ ಮಾಡೋದು ಸ್ಪಷ್ಟ ಕಂಡು ಬರ್ತದೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಅವರೇ ಹೇಳ್ತಾರೆ 1968ನೇ ಇಸ್ವಿಲಿ ಮಲ್ಲಯ್ಯ ಮತ್ತು ದೇವರಾಜ್ ಅವರು ಮೈಲಾರನವರಿಗೆ ಆಸ್ತಿ ಹಕ್ಕನ್ನು ವರ್ಗಾವಣೆ ಮಾಡಿದ್ರು ಅಂತೇಳಿ. 68ನೇ ಇಸ್ವಿಲಿ ಅವ್ರಿಗೆ ಆಸ್ತಿ ಹಕ್ಕು ವರ್ಗಾವಣೆ ಮಾಡಿದ್ಮೇಲೆ 1993 ಇಸ್ವಿಲಿ ಕೇವಲ ಒಂದು ಬಿಳಿ ಹಾಳೆಯ ಮೇಲೆ ಒಂದು ಹೇಳಿಕೆ, ಸುಳ್ಳು ಹೇಳಿಕೆಯನ್ನು ಪಡ್ಕೊಂಡು ಆಸ್ತಿನ ವರ್ಗಾವಣೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಅದು ಕಾನೂನುಬದ್ಧವೇ ಅನ್ನೋದ್ರ ಬಗ್ಗೆ ತಿಳಿಸಲ್ಲ. ಮತ್ತು ಇಲ್ಲಿ ಅವರೇ ಪ್ರಕಟ ಮಾಡಿರೋಂಥ MR ನೋಡಿದಾಗ ಇದು ಮೈಲಾರರಿಗೆ ಸಂಬಂಧಪಟ್ಟ MR. ಈ MR ಆದ ನಂತರ ಯಾಕೆ ಮೈಲಾರ ಹೆಸರಿಗೆ RTC ಬಂದಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲೂ ಹೇಳಲ್ಲ. ಸೊ ಈ ಥರ ಸಾಕಷ್ಟು ವಿಚಾರಣೆ ಮುಚ್ಚಿಟ್ಟಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದಿನಾಂಕ 23/6/2014ರಲ್ಲಿ ಶ್ರೀಮತಿ ಪಾರ್ವತಿಯವರು ಒಂದು ಮನವಿ ಪತ್ರ ಕೊಡೋರ ಬಗ್ಗೆ ಇದೆ. ಆದರೆ ಇಲ್ಲಿ ಅದ್ರ ಬಗ್ಗೆ ತಿಳಿಸಲ್ಲ. ಯಾಕೆ ಅಂತ ಹೇಳಿದ್ರೆ ಅದು 2ನೇ ಪುಟದಲ್ಲಿ ವೈಟ್ನರ್ ಹಾಕಿದ್ದಾರೆ. ಆ ವೈಟ್ನರ್ ಯಾಕೆ ಹಾಕಿದ್ರು, ಯಾರು ಹಾಕಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಸತ್ಯನ ತಿಳಿಸಲ್ಲ. ಇಲ್ಲಿ ನ್ಯಾಯಾಲಯನ ನಿಂದನೆ ಮಾಡುವಂಥ ಹಲವಾರು ಪದಗಳನ್ನು ಉಚ್ಚಾರಣೆ ಮಾಡಿದರೆ. ಮತ್ತು ನಾವು ಏನು ಮೂಢ ಪರವಾಗಿ ಹೋರಾಟ ಮಾಡ್ತೀವಿ, ಸೊ ನಮ್ಮ ವಿರುದ್ಧನೂ ಕೂಡ ಇಲ್ಲಿ ಕೆಟ್ಟ ಭಾಷೆಗಳನ್ನು ಬಳಸಿದ್ದಾರೆ. ಈ ಒಂದು ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಿ. ಯಾಕೆ ಅಂತ ಹೇಳಿದ್ರೆ ನಾವು ಹೋರಾಟ ಮಾಡ್ತೀವಿ ಮೂಢ ಆಸ್ತಿನ ಉಳಿಸೋದಕ್ಕೋಸ್ಕರ. ಆದರೆ ಮೂಢನ ಸಂಬಳ ಸೌಲಭ್ಯ ಹೇಳ್ತಾರಂಥ ಮೂಢ ಅಧಿಕಾರಿಗಳು ಮೌನವನ್ನು ವಹಿಸಿರೋದು ಇಂಥರ ಗೊಂದಲಗಳಿಗೆ, ನ್ಯಾಯಾಂಗದಲ್ಲಿ ಕಾರಣ ಆಗಿದೆ. ಹಾಗಾಗಿ ಈ ಕೆಲವು ಪ್ರಶ್ನೆಗಳಿಗೆ ನೀವು ಸ್ಪಷ್ಟೀಕರಣ ಕೊಡುವ ಮೂಲಕ ನ್ಯಾಯಾಂಗ ನಿಂದನೆ ಆಗುವಂಥದ್ದು ತಡಿಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದೀನಿ. ಸೊ ಅವರು 3 ದಿನದೊಳಗೆ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ. ಈ ರೀತಿ ನ್ಯಾಯಾಂಗ ನಿಂದನೆ ಮಾಡೋದಕ್ಕೆ ಪರೋಕ್ಷವಾಗಿ ಮೂಢ ಅಧಿಕಾರಿಗಳು ಕಾರಣ ಆಗಿರೋ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಕೂಡ ದೂರ ಕೊಡಬೇಕಾಗ ಅನಿವಾರ್ಯತೆ ಬರೋದು ಅಂತಲೂ ಕೂಡ ಅವ್ರಿಗೆ ತಿಳಿಸಿದ್ದೀನಿ. ಸರ್, ಸತ್ಯನ ತಿಳಿಸುವಂಥ ಹಿನ್ನೆಲೆಯಲ್ಲಿ ಪುಸ್ತಕ ಬಿಡುಗಡೆ ಯಾವುದೇ ರೀತಿ ತಪ್ಪಿಲ್ಲ ಸರ್. ಆದರೆ ನ್ಯಾಯಾಲಯನ ನಿಂದನೆ ಮಾಡುವಂಥ ವಿಚಾರಣೆ ತಿಳಿಸಿ ಸತ್ಯಾಂಶನ ಮುಚ್ಚಿಟ್ಟು ನಾವು ಸತ್ಯ ತಿಳಿಸ್ತಾ ಇದ್ದೀವಿ ಅಂತ ಹೇಳೋದಿದೆಯಲ್ಲ, ಅದು ಅಪರಾಧ. ಸತ್ಯ ತಿಳಿಸಿದ್ರೆ ಸಂಪೂರ್ಣ ಸತ್ಯನ ತಿಳಿಸ್ಬೇಕು. ಈಗಾಗಲೇ ನಾನು ಹೇಳಿದಾಗೆ ನಾನು ಏನು ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದೀನಿ, ಆರೋಪ ಮಾಡಿದ್ದೀನಿ. ಅದಕ್ಕೆ ಪೂರಕವಾದಂಥ ಸ್ಪಷ್ಟ ಮಾಹಿತಿ ದಾಖಲೆಯನ್ನು ಕೊಡಲ್ಲ. ಅದನ್ನೆಲ್ಲ ಮುಚ್ಚಿಟ್ಟು ಅವ್ರಿಗೆ ಅನುಕೂಲ ಆಗೋ ವಿಚಾರ ಮಾತ್ರ ಇಲ್ಲಿ ತಿಳಿಸೋ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದ್ರ ವಿರುದ್ಧ ನಾನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ದೂರನ್ನು ಕೊಡಬೇಕು ಅಂತೇಳಿ ನಿರ್ಧಾರನ ಮಾಡಿದ್ದೀನಿ. ಸರ್, ಅದೇ ಮೂಢ ಆಯುಕ್ತರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಯಾಕೆಂದರೆ ಈ ರೀತಿ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಅಪಪ್ರಚಾರ ಮಾಡಿದ್ರಿಂದ, ಸೊ ನ್ಯಾಯಾಂಗ ನಿಂದನೆ ಮಾಡುವಂಥ ಕೆಲಸ ಮಾಡೋದ್ರಿಂದ ಈ ಕೂಡಲೇ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡು ಮನವಿ ಪತ್ರನ ಕೊಟ್ಟಿದ್ದೀನಿ. ಸರ್, 10ನೇ ತಾರೀಕು ಈ ಪ್ರಕರಣ CBIಗೆ ಕೊಡಿಸೋದಕ್ಕೆ ಎಷ್ಟು ಅನಿವಾರ್ಯತೆ ಇದು ಅನ್ನೋ ವಿಚಾರ ನಮ್ಮ ವಕೀಲರು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರ್ತಾರೆ. ಸೊ ಮಾನ್ಯ ನ್ಯಾಯಾಲಯ ಎದುರುದಾರರ ಒಂದು ವಾದವನ್ನು ಕೂಡ ಆಲಿಸಿ, ಸೊ ಈ ಪ್ರಕರಣವನ್ನು CBIಗೆ ಕೂಡಲೇ ವಹಿಸುವಂಥ ಆದೇಶವನ್ನು ಮಾಡುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ.